ಕನ್ನಡ ಕೊರಳು ಭಾಷಣ ಸರಣಿ ಕಾರ್ಗಿಲ್ ಯುದ್ಧ. ನಮಸ್ಕಾರ ಮಾನ್ಯ ಅಧ್ಯಾಪಕರು, ಅತಿಥಿಗಳು ಹಾಗೂ ಪ್ರಿಯ ವಿದ್ಯಾರ್ಥಿ ಬಂಧುಗಳೇ, ನಾನು ಇಂದು ನಿಮಗೆಲ್ಲ ಕಾರ್ಗಿಲ್ ಯುದ್ಧ ಎಂಬ ಮಹತ್ವಪೂರ್ಣ ವಿಷಯದ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ದೇಶದ ಗಡಿಯನ್ನು ರಕ್ಷಿಸಲು ನಮ್ಮ ಯೋಧರು ತೋರಿದ ಶೌರ್ಯ, ತ್ಯಾಗ ಹಾಗೂ ದೇಶಪ್ರೇಮವನ್ನು ನೆನಪಿಸಿಕೊಳ್ಳುವುದೇ ನನ್ನ ಉದ್ದೇಶ. ಕಾರ್ಗಿಲ್ ಯುದ್ಧವು 1999ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಮಹತ್ವದ ಯುದ್ಧವಾಗಿತ್ತು. ಇದು ಜಮ್ಮು ಮತ್ತು ಕಾಶ್ಮೀರದ ಕಾರ್ಗಿಲ್ ಜಿಲ್ಲೆಯಲ್ಲಿ ನಡೆಯಿತು. ಈ ಯುದ್ಧವನ್ನು ಆಪರೇಷನ್ ವಿಜಯ್ ಎಂದು ಭಾರತ ಸರ್ಕಾರ ಹೆಸರು ನೀಡಿತ್ತು. ಇದರಲ್ಲಿ ಭಾರತವು ಜಯಗಳಿಸಿ ತನ್ನ ಭೂಭಾಗವನ್ನು ಮರುಪಡೆಯಿತು. ಯುದ್ಧದ ಹಿನ್ನೆಲೆ: 1999ರ ಮೇ ತಿಂಗಳಿನಲ್ಲಿ ಪಾಕಿಸ್ತಾನದ ಸೇನೆ ಹಾಗೂ ಉಗ್ರರು ಗಟ್ಟಿಯಾಗಿ ತಯಾರಿ ಮಾಡಿಕೊಂಡು ಕಾರ್ಗಿಲ್ ಪ್ರದೇಶದಲ್ಲಿ ಭಾರತದ ಗಡಿಯಲ್ಲಿ ಅಕ್ರಮವಾಗಿ ನುಸುಳಿದರು. ಅವರು ಭಾರತೀಯ ಸೇನೆಯ ಹವಾಮಾನ ಕಚೇರಿಗಳು ಮತ್ತು ಪೆಟ್ರೋಲ್ ಪಾಯಿಂಟ್ಗಳನ್ನು ಕೈಗೆತ್ತಿಕೊಂಡರು. ಇದರಿಂದ ಭಾರತೀಯ ಸೇನೆಗೆ ಅತಿ ದೊಡ್ಡ ಸವಾಲು ಎದುರಾಯಿತು. ಯುದ್ಧದ ಆರಂಭ: ಭಾರತೀಯ ಯೋಧರು ಈ ನುಸುಳುವಿಕೆಯನ್ನು ಪತ್ತೆ ಹಚ್ಚಿದ ನಂತರ ತಕ್ಷಣ ಕ್ರಮ ಕೈಗೊಂಡರು. ಜೂನ್ ಮತ್ತು ಜುಲೈ ತಿಂಗಳಿನಲ್ಲಿ ತೀವ್ರ ಯುದ್ಧ ನಡೆಯಿತು. ಇದು ಅತ್ಯಂತ ಎತ್ತರದ ಕಠಿಣ ಹವಾಮಾನದ ಪರಿಸ್ಥಿತಿಯಲ್ಲಿ ನಡೆದ ಯುದ್ಧವಾಗಿತ್ತು. ಹಲವಾರು ದಿನಗಳು ಆಕಾಶದಿಂದ ಬಾಂಬ್ ದಾಳಿ, ಭೂಮಿಯ ಮೂಲಕ ಆಕ್ರಮಣ ಹಾಗೂ ಧೈರ್ಯದ ಹೋರಾಟ ನಡೆಯಿತು. ಪ್ರಮುಖ ಯೋಧರು: ಈ ಯುದ್ಧದಲ್ಲಿ ಅನೇಕ ಯೋಧರು ತಮ್ಮ ಜೀವ ತ್ಯಾಗ ಮಾಡಿದರು. ಅವರ ಧೈರ್ಯ ಮತ್ತು ದೇಶಪ್ರೇಮವನ್ನು ಮರೆಯಲಾಗದು. ಅದರಲ್ಲಿ ಕೆಲವರು ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ, ಯೇ ದಿಲ್ ಮಾಂಗೆ ಮೋರ್ ಎಂಬ ಉತ್ಸಾಹಭರಿತ ಘೋಷವಾಕ್ಯದಿಂದ ಪ್ರಸಿದ್ಧರಾದ ಅವರು ಪರ್ವತಾರೋಹಣದ ಮೂಲಕ ಪಾಕ್ ಸೇನೆಗೆ ತೀವ್ರ ಹೊಡೆತ ನೀಡಿದರು. ಅವರು ಯುದ್ಧದಲ್ಲಿ ಬಲಿಯಾದರು. 2. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್, ಶತ್ರು ತೊಂದರೆ ನೀಡುತ್ತಿರುವ ಪಹಾಡ್ಗಳನ್ನು ಹತ್ತಿ ಯುದ್ಧ ಗೆಲುವಿಗೆ ದಾರಿ ಮಾಡಿಕೊಟ್ಟ ಧೀರ ಯೋಧ. 3. ಮೇಜರ್ ಅಜಯ್ ಜಸ್ರೋತಿಯಾ, ಲೆಫ್ಟಿನೆಂಟ್ ಅನುಜ್ ನಾಯರ್ ಮತ್ತು ಇನ್ನೂ ಅನೇಕ ಧೀರ ಯೋಧರ ಹೆಸರುಗಳನ್ನು ನಾವು ಎಂದಿಗೂ ಮರೆಯಬಾರದು. ಫಲಿತಾಂಶ: ಜುಲೈ 26ರಂದು ಭಾರತವು ತನ್ನ ಸಂಪೂರ್ಣ ಭೂಭಾಗವನ್ನು ಮರು ಪಡೆದುಕೊಂಡಿತು. ಈ ದಿನವನ್ನು ನಾವು ಕಾರ್ಗಿಲ್ ವಿಜಯ್ ದಿವಸ್ ಎಂದು ಪ್ರತಿ ವರ್ಷ ಆಚರಿಸುತ್ತೇವೆ. ಇದು ಯೋಧರ ಬಲಿದಾನಕ್ಕೆ ಗೌರವ ಸಲ್ಲಿಸುವ ದಿನವಾಗಿದೆ. ಇದರಿಂದ ಕಲಿತ ಪಾಠಗಳು: ಕಾರ್ಗಿಲ್ ಯುದ್ಧವು ನಮಗೆ ಹಲವಾರು ಪಾಠಗಳನ್ನು ಕಲಿಸಿತು. ನಿಜವಾದ ದೇಶಭಕ್ತಿ ಯುದ್ಧ ಭೂಮಿಯಲ್ಲಿಯೇ ತೋರಬೇಕು. ಗಡಿಯನ್ನು ರಕ್ಷಿಸುವ ಯೋಧರ ಬಾಳು ಹೇಗೆ ಕಠಿಣ ಮತ್ತು ಶ್ರದ್ಧೆಯಿಂದ ಕೂಡಿದೆ ಎಂಬುದನ್ನು ಈ ಯುದ್ಧ ನಮಗೆ ತೋರಿಸಿದೆ. ಶಾಂತಿ ಹಂಬಲಿಸುವ ದೇಶವು ತನ್ನ ಗಡಿಯನ್ನು ರಕ್ಷಿಸಲು ಸದಾ ಸಜ್ಜಾಗಿರಬೇಕು ಎಂದು ಕೂಡ ತೋರಿಸಿಕೊಟ್ಟಿತು. ಸಮಾರೋಪವಾಗಿ, ಅಂತಿಮವಾಗಿ ನಾವು ಎಲ್ಲರೂ ನಮ್ಮ ಯೋಧರ ಶೌರ್ಯ, ತ್ಯಾಗ ಮತ್ತು ರಾಷ್ಟ್ರ ಪ್ರೇಮಕ್ಕೆ ತಲೆಬಾಗಬೇಕು. ಅವರು ನಮ್ಮ ಹೆಮ್ಮೆ. ಅವರು ಸಲ್ಲಿಸಿದ ಹೋರಾಟದ ಫಲವಾಗಿ ನಾವು ಇಂದು ಸುರಕ್ಷಿತವಾಗಿ ಜೀವನ ನಡೆಸುತ್ತಿರುವೆವು. ನಾವು ಎಲ್ಲರೂ ಜುಲೈ 26ರಂದು ಕಾರ್ಗಿಲ್ ವಿಜಯ್ ದಿನವನ್ನು ಗೌರವದಿಂದ ಆಚರಿಸೋಣ. ಯೋಧರ ಬಲಿದಾನವನ್ನು, ಅವರ ಧೈರ್ಯವನ್ನು ನೆನೆಸೋಣ. ಜೈ ಹಿಂದ್. ಈ ಭಾಷಣವನ್ನು ಪ್ರಬಂಧಕ್ಕಾಗಿ ಕೂಡ ಬಳಸಬಹುದು. ನಮ್ಮ ಭಾಷೆ ಕನ್ನಡ. ಕನ್ನಡ ಉಳಿಸೋಣ, ಬೆಳೆಸೋಣ ಎಂದು ಹಾರೈಸುತ್ತಾ ನೋಡಿದ್ದಕ್ಕಾಗಿ ಧನ್ಯವಾದಗಳು.